ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ವಿನೋದ್ ಸರ್. ಪ್ರೀತಿಯ ಸ್ಪರ್ಧಾರ್ಥಿಗಳೇ, KS ಫಿಲಿಮ್ಸ್ ಎಕ್ಸಾಮ್ ಅನ್ನ ಬರೆದಿರುವಂತ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ KS ಕಟ್ ಎಷ್ಟು ನಿಲ್ಬಹುದು ಅನ್ನುವಂತ ಕುತೂಹಲ ಇದ್ದೇ ಇರುತ್ತೆ. ಸೊ ನನಗೆ ಬಂದಿರುವ ಒಂದು ಮಾಹಿತಿ ಪ್ರಕಾರ KS ಕಟ್ ಎಷ್ಟು ನಿಲ್ಬಹುದು ಅಂದ್ರೆ ಸಿಂಪಲ್, ಈ ಬಿ ಪಾಸಿಟಿವ್ ಅಕಾಡೆಮಿಯಿಂದ ಏನ್ ಹೇಳ್ತೀವಲ್ಲ ಎಕ್ಸಾಕ್ಟ್ ಆಗಿರುತ್ತೆ. ಅಲ್ಪ ಪ್ರಮಾಣದಲ್ಲಿ ಮಾತ್ರ ವ್ಯತ್ಯಾಸ ಆಗ್ಬೋದು. ಓಕೆನಾ? ಎಸ್, ಕ್ಲಿಯರ್. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಏನಪ್ಪಾ ಅದನ್ನ ಕಟ್ ಆಫ್ ಅನ್ನ ನೋಡೋಣ. KS 2024 ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಬರ್ದಿರುವಂತವ್ರು ಮೇನ್ಸ್ ಗೆ ಸೆಲೆಕ್ಟ್ ಆಗ್ಬೇಕಂದ್ರೆ ಇಷ್ಟ ಅಂಕ ಅಂತೂ ತಗೊಳ್ಳೇಬೇಕು. ಸೊ ಫಸ್ಟ್ GM ಕ್ಯಾಟಗರಿ, GM ದವ್ರು ಏನಪ್ಪಾ ಅಂತಂದ್ರೆ ಕ್ವಾಲಿಫೈ ಆಗ್ಬೇಕು. ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಕ್ವಾಲಿಫೈ ಆಗಿ ಮೇನ್ಸ್ ಗೆ ಹೋಗ್ಬೇಕು ಅಂದ್ರೆ 145 to 160 ಮಾರ್ಕ್ಸ್ ಅನ್ನ ತಗೊಳ್ಳೇಬೇಕಾಗುತ್ತೆ GM ಕ್ಯಾಟಗರಿ. ಓಕೆನಾ? ಟೋಟಲಿ 145 to 160 ಮಾರ್ಕ್ಸ್. ಫೈನ್. ಹಾಗಾದ್ರೆ 3A 3B ಇವ್ರು ಎಷ್ಟು ತಗೋಬೇಕಂದ್ರೆ 135 to 145 ಮಾರ್ಕ್ಸ್. ಇದು 400ಗೆ ಹೇಳ್ತಾ ಇರೋದು, 200 ಕಲ್ಲ, 400ಗೆ ಎಷ್ಟು ತೊಗೊಂಡ್ರು ಕ್ವಾಲಿಫೈ ಆಗುತ್ತೆ. ಯಾಕಂದ್ರೆ ಬಿಕಾಸ್ ಕ್ವಶನ್ ಪೇಪರ್ ಹೇಗಿತ್ತು ನಿಮ್ಗೆ ಗೊತ್ತಿದೆ. ಹಾಗಾದ್ರೆ 2A 2B ಇವ್ರು ಎಷ್ಟು ತಗೋಬೇಕು? 130 ಮಾರ್ಕ್ಸ್ ಅಥವಾ 135 ಇಷ್ಟರೊಳಗೆ ತಗೊಂಡ್ರೆ ಏನಾಗುತ್ತೆ? ಕ್ವಾಲಿಫೈ ಆಗ್ತಾರೆ 2A 2B. ಇನ್ ನೆಕ್ಸ್ಟ್ ಕ್ಯಾಟಗರಿ ಫಸ್ಟ್ SC ST 120 ಮಾರ್ಕ್ಸ್ ಅಥವಾ 130, 120 to 130 ರೇಂಜ್ ಒಳಗಿದ್ರೆ 100% ಏನಾಗ್ತಾರೆ? ಪ್ರಿಲಿಮ್ಸ್ ಕ್ವಾಲಿಫೈಡ್ ಆಗ್ತಾರೆ. ಓಕೆ, ಇದು ನನಗೆ ಬಂದಿರುವಂತ ಒಂದು ಮಾಹಿತಿ ಪ್ರಕಾರ. ಹಾಗಾದ್ರೆ ಇಲ್ಲಿ ಗರ್ಲ್ಸ್ ಎಷ್ಟು ತಗೋಬೇಕಿದ್ರೊಳಗ? ಇಲ್ಲಿ ಏನ್ ಕೊಟ್ಟಿದ್ದೀನಲ್ಲ, ಈ ಬಾಯ್ಸ್ ಏನ್ ಕೊಟ್ಟಿದ್ದೀನಲ್ಲ, ಇದರಲ್ಲಿ -10 ಮಾಡಬೇಡಿ, ಗರ್ಲ್ಸ್ ರಿಸಲ್ಟ್ ಬರುತ್ತೆ. ಹುಡುಗಿರ ರಿಸಲ್ಟ್ ಕ್ವಾಲಿಫೈ ಆಗ್ಬೇಕು, ಮೇನ್ಸ್ಗೆ ಕ್ವಾಲಿಫೈ ಆಗ್ಬೇಕಂದ್ರ ಇಲ್ಲಿ ಕೊಟ್ಟಿರುವಂತ ಸಂಖ್ಯೆಯಲ್ಲಿ ನಿಮ್ಮ ಒಂದು -10 ಅನ್ನ ಮಾಡ್ಕೊತ ಹೋಗ್ಬಿಡಿ. 140 ಅಲ್ಲಿ 5 ಅಲ್ಲಿ -10 ಅಂದ್ರೆ ಮಿನಿಮಮ್ 135 ಮಾರ್ಕ್ಸ್ ತಗೋಬೇಕು. ಏನಾಗ್ತದೆ? GM ದವರು ಗರ್ಲ್ಸ್ ಸೆಲೆಕ್ಟ್ ಆಗ್ತೀರಿ. ಓಕೆ, ಎನಿವೆ ನಮ್ಮ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಬಿ ಪಾಸಿಟಿವ್ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಹಲವಾರು ಕರ್ನಾಟಕದ ಟಾಪ್ ಎಜುಕೇಟರ್ಸ್ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬೋಧನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಮಂಡೆಯಿಂದ. ಸೊ ಇದರ ಸದುಪಯೋಗವನ್ನ ರಾಜ್ಯದ ಎಲ್ಲಾ ಸ್ಪರ್ಧಾರ್ಥಿಗಳು ಪಡೆದುಕೊಳ್ಳಿ. ಹೊಸ ಹೊಸ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ, ಗುಡ್ ನೈಟ್, ಟೇಕ್ ಕೇರ್.